ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ನಾಲೆಜ್ ಟ್ರಾನ್ಸ್ಫರ್ ವಿತ್ ಸಂತೋಷ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ರೀಸೆಂಟ್ಲಿ ಒಂದು ಪಿ ಸಿ ಎಕ್ಸಾಮು ಬರೆದ್ರಿ, ಎಲ್ಲರದು ಚೆನ್ನಾಗಿ ಆಗಿದೆ ಅಂತಾನು ಅನ್ಕೋತೀನಿ. ಬಟ್ ಎಷ್ಟೋ ಜನರದು ಒಂದು ಪೇಪರು ಭಾಳ ಟಫ್ ಇತ್ತು ಸರ್, ಅಥವಾ ಭಾಳ ಲೆಂದಿ ಇತ್ತು ಸರ್, ಟೈಮ್ ಸಾಕಾಗಿಲ್ಲ. ಆಮೇಲೆ ಸರ್ ಎಷ್ಟೋ ಕ್ವಶನ್ಸ್ಗಳಿಗೆ ಓದೋಕ್ಕೆ ಆಗಲಿಲ್ಲ, ಈಸಿ ಈಸಿ ಕ್ವಶನ್ಸ್ ಎಲ್ಲ ಬಿಟ್ಟು ಬಂದೆ. ಆಮೇಲೆ 90 ಮಿನಿಟ್ಸಲ್ಲಿ ಬರೀ ನಮ್ಮದು ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗೆ ನನಗೆ ಅರ್ಧ ಟೈಮ್ ಹೋಯಿತು ಸರ್. ಬರೀ ನನ್ನ 50 ಮಾರ್ಕ್ಸ್ ಆಗ್ತಿದೆ ಸರ್, 60 ಮಾರ್ಕ್ಸ್ ಆಗ್ತಿದೆ ಸರ್. ಈ ಥರ ಎಲ್ಲ ಪ್ರತಿಯೊಬ್ಬೊಬ್ಬರು ಒಂದೊಂದು ಏನೋ ತೊಂದರೆಗಳನ್ನ ಹೇಳ್ತಾ ಇದ್ದಾರೆ. ಎಸ್, ಐ ರಿಸ್ಪೆಕ್ಟ್. ಯಾಕಂದರೆ ಇಟ್ ಇಟ್ ಈಸ್ ಒನ್ ಆಫ್ ದ ಟಫ್ ಎಕ್ಸಾಮ್. ಆ ಒಂದು ವಿತ್ ರೆಸ್ಪೆಕ್ಟ್ ಟು ಟೈಮ್, ಈಗ ಪೇಪರ್ ಎಷ್ಟಾದರೂ ಟಫ್ ಕೊಟ್ಟು ನೋ ಇಶ್ಯೂಸ್, ಬಟ್ ಏನಂತಂದರೆ ಅದ್ರ ಜೊತೆಗೆ ಒಂದು ಟೈಮಿನೂ ಕೊಡ್ತಾ ಇರಬೇಕು. ಈಗ 2 ಅವರ್ಸು 2.5 ಅವರ್ಸ್ ಪೇಪರ್ನ 90 ಮಿನಿಟ್ಸಲ್ಲಿ ಮುಗಿಸಿ ಅಂತಂದರೆ ಎಲ್ಲರಿಗೂ ಕಷ್ಟನೇ ಅದು. ಸೊ ಈ ಒಂದು ಪೇಪರ್ನು ನಾನು ವಿತ್ ರೆಸ್ಪೆಕ್ಟ್ ಟು ಮೈ ಒಂದು ಅಸಂಪ್ಷನು ಅಥವಾ ಮೈ ಅನಾಲಿಸಿಸ್ ಅಂತ ಅಂದಾಗ ಇಟ್ ವಾಸ್ ವೆರಿ ವೆರಿ ಟಫ್ ಪೇಪರು. ಸೊ ನನಗೂ ಗೊತ್ತಿಲ್ಲ ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಅಂಥೇಳಿ. ಸೊ ಯಾರೂ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ, ಬಟ್ ಒಂದು ರೇಂಜ್ ಇರ್ಬೋದು 55 to 60 ಅಂತ ಎಲ್ಲರೂ ಹೇಳ್ಬೋದು. ಬಟ್ ಎಸ್, ಎಕ್ಸಾಕ್ಟ್ಲಿ ಇಷ್ಟಿಗೆ ನಿಲ್ಲುತ್ತೆ ಅಂತಲೇ ಹೇಳ್ಬೋದು. ಮೇ ಬಿ ಇದಕ್ಕಿಂತನೂ ಕಮ್ಮಿನೂ ಆಗ್ಬೋದು. ಸೊ ಬಿ ಪ್ರಿಪೇರ್ಡ್ ಫಾರ್ ಆಲ್ ದ ಥಿಂಗ್ಸ್. ಆ್ಯಂಡ್ ಎಸ್, ಏನಂದರೆ ಎಷ್ಟು ದಿನ ಅಂತ ಇದೇ ಒಂದು ಇದರಲ್ಲಿ ಗುಂಗಲ್ಲಿ ಕುಂತ್ಕೋತೀರಾ? ನೆಕ್ಸ್ಟ್ ಏನು ಟಾರ್ಗೆಟ್ ಇದೆ ಅದ್ರ ಬಗ್ಗೆನೂ ಒಂದು ಸ್ವಲ್ಪ ಯೋಚನೆ ಮಾಡಿ. ಯಾಕಂದರೆ ಇದೊಂದು ಗೋಲ್ಡನ್ ಮೂಮೆಂಟ್ ಇದೆ ಎಲ್ಲರಿಗೂ. ಕಾಲ್ಫಾರ್ಮ್ ಜಾಸ್ತಿ ಆಗಿದೆ. ಸೊ ಅದ್ರ ಮೇಲೆ ಒಂದು ಸ್ವಲ್ಪ ನಿಮ್ಮದು ಫೋಕಸ್ ಇರಲಿ. ಅಂದರೆ ಮತ್ತೆ ಮತ್ತೆ ವಾಪಸ್ಸು ನಿಮಗೆ ಈ ಥರ ಕಾಲ್ಫಾರ್ಮ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಇದೊಂದು ಗೋಲ್ಡನ್ ಅಪಾರ್ಚುನಿಟಿ ಅಲ್ಲ. ಎಸ್, ಹೋಗಲಿ, ಎಲ್ಲರದು ಆಗಿದೆ, ನೋ ಇಶ್ಯೂಸು. ಬಟ್ ಯಾ ಭಾಳ ಎಷ್ಟು ಆಗಸ್ಟ್ 2ಗೆ ಎಕ್ಸಾಮ್ ಮುಗಿದಿದೆ ಅಂತಂದರೆ ಇವಾಗ ಎಷ್ಟು ಆಲ್ಮೋಸ್ಟ್ 10 ಡೇಸ್ ಆಗಕ್ಕೆ ಬಂತು. ಸೊ ದಟ್ ಸ್ಟಿಲ್ ವಿ ಆರ್ ಇನ್ ದಟ್ ಮೂಡ್ ಅಂತಂದರೆ ಇಟ್ ಈಸ್ ನಾಟ್ ಗುಡ್. ಕಮ್ ಔಟ್ ದಟ್ ಮೂಡ್. ಅಂದರೆ ಅಲ್ಲಿಂದ ಹೊರಗಡೆ ಬನ್ನಿ. ಹೊರಗಡೆ ಬಂದು ನೆಕ್ಸ್ಟ್ ಏನು ಒಂದು ಟಾರ್ಗೆಟ್ ಇದೆ, ಗೋಲ್ ಇದೆ, ಅದ್ರ ಮೇಲೆ ಫೋಕಸ್ ಹಾಕಿ. ನಾನು ಅಗ್ರಿ ಮಾಡ್ತೀನಿ, ಟಫ್ ಇದೆ, ಎಲ್ಲರಿಗೂ ಟಫ್ ಇದೆ. ರಿಸಲ್ಟ್ ಎಲ್ಲರದು ಇಷ್ಟೇ ಬರ್ತಾ ಇದೆ. ಇವನ್ ನಾನು ಯಾರ್ದು ಕೇಳಿಲ್ಲ ಒಂದು 70, 75, 80 ಕ್ವಶನ್ಸು ಕರೆಕ್ಟ್ ಆಗಿದೆ ಅಂಥೇಳಿ ನಾನು ಯಾರನ್ನೂ ಕೇಳಿಲ್ಲ. ಬಟ್ ಎಲ್ಲರದು ಒಂದು ರೇಂಜು 55 to 60, 50 to 60 ಈ ರೇಂಜಲ್ಲೇ ಇದ್ದಾರೆ. ಸೊ ಎಸ್, ವಿ ವಿಲ್ ವೇಟ್ ಫಾರ್ ದ ರಿಸಲ್ಟ್. ಅಫಿಷಿಯಲ್ ರಿಸಲ್ಟ್ ಬರಲಿ, ಅಲ್ಲಿವರೆಗೂ ವೇಟ್ ಮಾಡೋಣ. ಎಟ್ ದ ಸೇಮ್ ಟೈಮ್ ನೆಕ್ಸ್ಟ್ ಒಂದು ಎಕ್ಸಾಮ್ ಇದೆಯಲ್ಲ, ಒಂದು CAR DAR ಎಕ್ಸಾಮ್ ಇದೆಯಲ್ಲ, ಅದ್ರ ಮೇಲೆ ನಾವು ಒಂದು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡೋಣ. ಯಾಕಂದರೆ ಯಾರಿಗೂ ಓದಕ್ಕೆ ಮನಸ್ಸು ಬರ್ತಾ ಇಲ್ಲ. ಯಾರಿಗೂ ಏನು ಓದಲಿ ಅನ್ನೋ ಥರ ಫೀಲು. ಆಮೇಲೆ ಎಕ್ಸಾಮ್ ಈ ಥರ ಬಂದರೆ ನಾನು ಯಾವ ಥರ ಅಟೆಂಡ್ ಮಾಡಲಿ ಅನ್ನೋದೇ ಒಂದು ಕ್ವಶನು. ಮೊದಲೆಲ್ಲ ಈಸಿ ಬರ್ತಿತ್ತು, ಡೈರೆಕ್ಟ್ ಕ್ವಶನ್ಸ್ ಬರ್ತಿತ್ತು. ಬಟ್ ಇವಾಗ ಹಂಗೆ ಬರ್ತಾ ಇಲ್ಲ. ಅನಾಲಿಟಿಕಲ್ ಜಾಸ್ತಿ ಇದೆ. ಏನೋ ಅಂದರೆ ಒಂದು UPSC ಪ್ಯಾಟರ್ನ ಅಡಾಪ್ಟ್ ಮಾಡ್ಕೊತಾ ಇದ್ದಾನೆ. ಸೊ ಈ ಥರ ಒಂದು ಕ್ವಶನ್ ಪೇಪರ್ನ ಒಂದು 90 ಮಿನಿಟ್ಸಲ್ಲಿ ಮಾಡೋದಾದರೆ ಕಷ್ಟ ಆಗುತ್ತೆ. ಎಸ್, ಬಟ್ ಬಹಳ ಜನರು ಬೇಜಾರಲ್ಲಿದ್ದಾರೆ. ಈ ಒಂದು ಮೊಮೆಂಟಲ್ಲಿ ನೀವು ಸ್ಟ್ಯಾಂಡ್ ಆಗಿ ನಿಂತು ವಾಪಸ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಒಂದು ಒಳ್ಳೆ ಒಂದು ಮೋಸ್ಟ್ಲಿ ಗೆಲುವು ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ನಾನು ಈ ಒಂದು ವಿಡಿಯೋದಲ್ಲಿ ಏನು ನಿಮಗೆ ಈ ಒಂದು ನೆಕ್ಸ್ಟ್ CAR DARಗೆ ಏನು ಒಂದು ಹೇಳ್ತೀನಿ ಅಂತಂದರೆ, ನೆಕ್ಸ್ಟ್ ಅಂದರೆ ಯಾವ ಥರ ನೀವು ಓದಬೇಕು, ನಿಮ್ಮದು ಒಂದು ಟಾರ್ಗೆಟ್ ಎಷ್ಟಿರಬೇಕು, ಒಂದು 70+ ಕ್ವಶನ್ನ ನಾನು ಎಕ್ಸಾಕ್ಟ್ಲಿ ಕರೆಕ್ಟ್ ಯಾವ ಥರ ಹಾಕಬೇಕು, ಆಮೇಲೆ ಯಾವ ಥರ ಟಾರ್ಗೆಟ್ ಮಾಡಬೇಕು ಆ 70 ಕ್ವಶನ್ಸ್ ನನಗೆ ಗೊತ್ತಿರೋದು. ಆಮೇಲೆ KA ಒಂದು ಹಳೆ ಈಗ ರೀಸೆಂಟ್ಲಿ ಪೇಪರ್ ಆಯ್ತಲ್ಲ, ಅದ್ರ ಬಗ್ಗೆ ನಾನು ಯಾವ ಥರ ನನ್ನ ಥಿಂಕಿಂಗ್ ಯಾವ ಥರ ಇರಬೇಕು, ಮುಂದೆ ನಾನು ಏನು ಥಿಂಕ್ ಮಾಡಬೇಕು, ಅಥವಾ ಮುಂದೆ ಇಷ್ಟೇ ಟಫ್ ಬಂದ್ರೂ ನಾನು ಯಾವ ಥರ ಎದುರಿಸ್ಬೇಕು, ಅಥವಾ ಏನು ಲೆಂದಿ ಬಂದ್ರೂ ನಾನು ಯಾವ ಥರ ಒಂದು ಟೈಮ್ನ ಕವರ್ ಮಾಡಬೇಕು, ಇದ್ರ ಎಲ್ಲರ ಬಗ್ಗೆನೂ ನಾವು ಡಿಸ್ಕಸ್ ಮಾಡೋಣ. ಆಮೇಲೆ ನಮ್ಮ ಟಾರ್ಗೆಟ್ ಎಷ್ಟಿರಬೇಕು, 70ನಾ 80ನಾ 90ನಾ. ಸೊ ಈ ಒಂದು ವಿಡಿಯೋದಲ್ಲಿ ಹೋಲಾಗಿ ನಾವು ಹೋಲಿಸ್ಟಿಕ್ ಆಗಿ ನಾವು ಇದನ್ನ ಡಿಸ್ಕಸ್ ಮಾಡೋಣ. ಸೊ CAR DAR ಅಲ್ಲಿ ಮೇನು ನಾವು ನಮ್ಮದು ಫೋಕಸ್ ಯಾವತ್ತೂ ಒಂದು 70 ಕ್ವಶನ್ಸ್ಗೆ ಎಕ್ಸಾಕ್ಟು ಟಾರ್ಗೆಟ್ ಮಾಡಬೇಕು. 70 ನಮ್ಮದು ಫಸ್ಟ್ ಕ್ಲಿಯರಾಗಿ ಕವರ್ ಆಗಬೇಕು. ಅದಾದಮೇಲೆ ನಿಮ್ಮದು ಒಂದು ಗೆಸ್ ಮಾರ್ಕು ಅದು ಎಲ್ಲನೂ ನಿಮ್ಮದು ಸೆಕೆಂಡ್ ಆಪ್ಷನ್ ಆಗಿರುತ್ತೆ. ಬಟ್ ಫಸ್ಟ್ ಆಪ್ಷನು ನಮ್ಮದು 70 ಕ್ವಶನ್ಸ್ ಬಗ್ಗೆ ಟಾರ್ಗೆಟ್ ಇರಬೇಕು. ಅದರಲ್ಲಿ ನಾವು ಮೇನು ಅಂದರೆ ಒಂದು ಫೋಕಸ್ಸು ಸಬ್ಜೆಕ್ಟ್ಗಳ ಮೇಲೆ ಮಾಡಿರ್ತೀವಿ. ಆಮೇಲೆ PYQ, ಮೆಂಟಲ್ ಎಬಿಲಿಟಿ, ಒಂದು ಕರೆಂಟ್ ಅಫೇರ್ಸು. ಇವಾಗ ಮೆಂಟಲ್ ಎಬಿಲಿಟಿ ಆಲ್ಮೋಸ್ಟ್ 15 ಕ್ವಶನ್ಸ್ ಕೇಳಿದ್ದ. ಆಮೇಲೆ ಕರೆಂಟ್ ಅಫೇರ್ಸ್ ಆಲ್ಮೋಸ್ಟ್ 15 to 18 ಕ್ವಶನ್ಸ್ ಕೇಳಿದ್ದ. ಸೊ ಇವೆರಡೂ ನೋಡಿದ್ರೆ ಆಲ್ಮೋಸ್ಟ್ ಒಂದು 30 ಕ್ವಶನ್ಸ್ ಇಲ್ಲೇ ಬರ್ತಾ ಇದೆ ನಿಮಗೆ. ಇನ್ನು ರಿಮೈನಿಂಗು 74 ಕ್ವಶನ್ಸು ಸಬ್ಜೆಕ್ಟಲ್ಲಿ ಬರ್ತಾ ಇದೆ. ಸಬ್ಜೆಕ್ಟಲ್ಲಿನೂ ಆ 70 ಕ್ವಶನಲ್ಲಿ ಒಂದು 30 ಮೋರ್ ದೆನ್ 30 ಕ್ವಶನ್ಸು ರಿಪೀಟ್ ಆಗಿದೆ. ಸೊ ಅದನ್ನು ನಿಮ್ಗೆ ಬೇಕಂದರೆ ಹೇಳ್ತೀನಿ, ಯಾವ ಥರ ರಿಪೀಟ್ ಆಗಿದೆ, ಏನು ರಿಪೀಟ್ ಆಗಿದೆ ಅಂತೇಳಿ.
ಈಗ ಫಸ್ಟ್ ಸಬ್ಜೆಕ್ಟಲ್ಲಿ ನಾವು ಕಲಿಬೇಕಂದ್ರೆ ಈಗ ನೆಕ್ಸ್ಟ್ ನಮ್ಮ ಟಾರ್ಗೆಟ್ ಏನಂತಂದ್ರೆ ಒಂದು ಸ್ಮಾರ್ಟಾಗಿ ಹೋಗಬೇಕು, ನಾಟ್ ಹಾರ್ಡ್. ಇಲ್ಲಿವರೆಗೂ ನೀವು ಎಲ್ಲ ಓದ್ಬಿಟ್ಟಿದ್ದೀರಾ, ಪಿ ಸಿಗೆ ಯಾವ ಲೆವೆಲ್ ಓದಬೇಕು ಅದೆಲ್ಲ ಓದಿದ್ದೀರಾ. ಸೊ ಇವಾಗ ನೀವು ಲೈನ್ ಟು ಲೈನ್ ಓದೋ ಅವಶ್ಯಕತೆ ಇಲ್ಲ. ಸೊ ಲೈನ್ ಟು ಲೈನ್ ಓದಲಿಕ್ಕೆ ಹೋಗಬೇಡಿ. ಒಂದು ಪೇಜ್ ಇದೆಯಾ ಅಥವಾ ಒಂದು ಚಾಪ್ಟರ್ ಇದೆಯಾ, ಆ ಚಾಪ್ಟ್ರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಏನಿಲ್ಲ ಅದ್ರ ಮೇಲೆ ಅಷ್ಟೇ ಫೋಕಸ್ ಮಾಡಿ. ಇವಾಗ ನೀವು ಆಲ್ಮೋಸ್ಟ್ ಒಂದು 10,000 ಪೇಜಸ್ ಓದ್ತಿದ್ದೀರಾ ಅಂತಂದರೆ ನಿಮಗೆ ಬೇಕಾಗಿರೋದು ಬರೀ 100 ಲೈನ್ಸ್ ಅಷ್ಟೇ. ಈ 10,000 ಪೇಜಸಲ್ಲಿ 100 ಲೈನ್ಸ್ ಅಂದರೆ 100 ಕ್ವಶನ್ ಅಂದರೆ 100 ಲೈನ್ಸ್ ಅಲ್ಲ. ಸೊ ಈ 10,000 ಪೇಜಸಲ್ಲಿ ಬರೀ 100 ಲೈನ್ಸ್ ನಿಮ್ಗೆ ಬೇಕಾಗಿದೆ ಅಂದರೆ, ಸೊ ದ್ಯಾಟ್ ನೀವು ಯಾವುದೇ ಕಾರಣಕ್ಕೂ ಒಂದು ಲೈನ್ ಟು ಲೈನ್ ಅಂದರೆ ಹೋಲ್ ಎಲ್ಲನೂ ಓದ್ತೀನಿ ಅಂದರೆ ತಪ್ಪದು. ಅದಕ್ಕೆ ಒಂದು ಚಾಪ್ಟ್ರಲ್ಲಿ ಒಂದೊಂದು ಥೀಮ್ ಇರುತ್ತಲ್ಲ, ಆ ಥೀಮ್ ಮೇಲೆ ಫೋಕಸ್ ಮಾಡಿ, ಅಥವಾ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಅಷ್ಟೇ ಓದಿ. ಇವಾಗ ಜಾಸ್ತಿ ನೀವು ರಿವಿಷನ್ ಮಾಡಬೇಕು. ಆಮೇಲೆ ಅದೇ ಹೇಳೋದು, ಥೀಮು ಮತ್ತು ಟಾಪಿಕ್ಕು. ಒಂದು ಯಾವುದೋ ಒಂದು ಟಾಪಿಕ್ ಇದೆ ಅಂದರೆ ಆ ಟಾಪಿಕಲ್ಲಿ ರಿಪೀಟೆಡ್ ಆಗಿ ಕೇಳ್ತಾ ಇರ್ತಾರಲ್ಲ, ಅದು ಥೀಮು. ಸೊ ಅದ್ರ ಮೇಲೆ ಜಾಸ್ತಿ ಫೋಕಸ್ ಇರಬೇಕು. ಆಮೇಲೆ ಒಂದು ಯಾವುದೋ ಒಂದು ಚಾಪ್ಟರ್ ಇದೆ ಅಂದರೆ ಈ ಚಾಪ್ಟ್ರಲ್ಲಿ ಇದೇ ಬರುತ್ತೆ ಅಂತ ಹೇಳ್ತಿರಲ್ಲ, ಅದು ಆ ಇಂಪಾರ್ಟೆಂಟ್ ಟಾಪಿಕಲ್ಲಿ ಆ ಇಂಪಾರ್ಟೆಂಟ್ ಥಿಂಗ್ನ ನೀವು ನೆನ್ಪಿಟ್ಕೋಬೇಕು, ಅದಷ್ಟೇ ಓದಬೇಕು. ಅದನ್ನು ಬಿಟ್ಟರೆ ಬೇರೆದೇನೂ ಓದೋಂಗಿಲ್ಲ. ಆಮೇಲೆ ಇದು ನೀವು ಆಲ್ರೆಡಿ ಅದು ಹೇಳಿದೆ, ಸಿವಿಲ್ ಪಿ ಸಿಗೆ ಈಗೆಲ್ಲ ಓದಿದ್ದೀರಾ. ಸೊ ನೀಡ್ ನಾಟ್ ಟು ಬಿ ರೀಡ್ ಲೈನ್ ಬೈ ಲೈನ್. ಓಕೆ, ಸೊ ನಿಮ್ದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಿರ್ಬೇಕಂತ ರಿವಿಷನ್ ಆ್ಯಂಡ್ ರಿವಿಷನ್. ಬರೀ ರಿವಿಷನ್ ಮಾಡಬೇಕು. ಅದು ಯಾವ ಥರ ಹೇಳಿದೆ ಅಲ್ಲ, ಸೊ ನಾಟ್ ಲೈನ್ ಬೈ ಲೈನ್. ಒಂದು ಥೀಮು ಒಂದು ಟಾಪಿಕ್ಕು ಏನು ಇಂಪಾರ್ಟೆಂಟ್ ಇರುತ್ತಲ್ಲ ಅದ್ರ ಬಗ್ಗೆ ನೀವು ಜಾಸ್ತಿ ಫೋಕಸ್ ಮಾಡಿದ್ರೆ, ಸೊ ದ್ಯಾಟ್ ಯು ಕವರ್ ಮೋಸ್ಟ್ ಆಫ್ ದ ಕ್ವಶನ್. ನೀವು ಕ್ವಶನ್ ಪೇಪರ್ ನೋಡಿದ್ದೀರಾ, ಎಷ್ಟೋ 65 to 70 ಕ್ವಶನ್ಸು ನಿಮಗೆ ಡೈರೆಕ್ಟ್ ಕ್ವಶನ್ಸ್ ಕೇಳಿದ್ದಾನೆ ಅವನು. ಅದು ಡೈರೆಕ್ಟ್ ಕ್ವಶನ್ ಅಂದರೆ ಎಲ್ಲ ಸಬ್ಜೆಕ್ಟಲ್ಲಿಂದನೇ ಬಂದಿದೆ. ಬಟ್ ನೀವು ಒಂದೇನೋ ಆ ಒಂದು ಮೊಮೆಂಟಲ್ಲಿ ಅದು ಅನಲೈಸಿಸ್ ಮಾಡೋಕ್ಕಾಗಲ್ಲ. ಬಟ್ ಇದು ಪೋಸ್ಟ್ ಎಕ್ಸಾಮ್ ಅಂತಲೇ ಎಲ್ಲರೂ ಹೇಳ್ತಾರೆ. ಬಟ್ ಓಕೆ, ರೆಸ್ಪೆಕ್ಟ್ ಮಾಡ್ತೀನಿ. ಆದರೆ ಈಗ ನೆಕ್ಸ್ಟ್ ಅದು ಹಿಂದೆ ಆಗಿದ್ದ ತಪ್ಪನ್ನ ಮುಂದೆ ಮಾಡಬಾರ್ದು ಅನ್ನೋದೇ ನಮ್ಮದು ಮೇನ್ ಟಾರ್ಗೆಟ್ ಅಲ್ಲ. ಸೊ ಅದ್ರ ಮೇಲೆ ಜಾಸ್ತಿ ನಾವು ಫೋಕಸ್ ಹಾಕಬೇಕು. ಇವಾಗ ನೆಕ್ಸ್ಟು ಒಂದು ಹಳೆ ಕ್ವಶನ್ ಪೇಪರ್ ಇರುತ್ತಲ್ಲ, ಹಳೆ ಪತ್ರಿಕೆಯಲ್ಲಿ ಏನಂತಂದರೆ ನಾವು ಏನು ಅಂದರೆ, ಈಗ ರೀಸೆಂಟ್ಲಿ ಒಂದು ಪಿ ಸಿ ಎಕ್ಸಾಮ್ ಮುಗೀತಲ್ಲ, ಅದರಿಂದ ನಾವು ಏನು ಕಲಿಬೇಕು, ಅದು ಲೆಂತ್ ಇತ್ತಾ, ಅದು ಟಫ್ ಇತ್ತಾ, ಅದು ಟೈಮ್ ಸಾಲಿಲ್ವಾ, ಅಥವಾ ಪೇಪರ್ ಬಬಲ್ ಮಾಡೋಕ್ಕೆ ಆಗಲಿಲ್ಲ, ಈ ಥರ ಏನೇನೊಂದೊಂದು ಪ್ರಾಬ್ಲಮ್ ಮಾಡಿದ್ರಲ್ಲ, ಆ ಪ್ರಾಬ್ಲಮ್ನ ಯಾವಾಗಲೂ ರಿಪೀಟ್ ಮಾಡೋಂಗಿಲ್ಲ. ನೆಕ್ಸ್ಟ್ ಪೇಪರಲ್ಲಿ ಯಾವುದೇ ಕಾರಣಕ್ಕೂ ರಿಪೀಟ್ ಮಾಡೋಂಗಿಲ್ಲ. ಆಮೇಲೆ ಕೆ ಎ ಮತ್ತು ಹಳೆ ಕೆ ಪಿ ಎಸ್ ಸಿ ಅಥವಾ ಕೆ ಎಸ್ ಪಿದವರು ನಡೆಸಿದ್ದಾರಲ್ಲ ಎಕ್ಸಾಮು, ಅವೆಲ್ಲದೂ ಒಂದು ಕ್ವಶನ್ ಬ್ಯಾಂಕ್ ಇರುತ್ತಲ್ಲ. ಫಾರ್ ಎಕ್ಸಾಂಪಲ್ ಡೈ ಸೀರೀಸ್ ಆಗಿರ್ಬೋದು, ಅಥವಾ ಯಾವುದು ಸಪ್ನಾದಾಗಿರ್ಬೋದು. ಸೊ ಇವೇನೋ ಒಂದು ಕ್ವಶನ್ ಬ್ಯಾಂಕ್ದೊಂದು ಬುಕ್ ಇರುತ್ತಲ್ಲ, ಅವು ಎಲ್ಲ ಸಬ್ಜೆಕ್ಟ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬಯಾಟ್ ಹಾಕೋಕ್ಕೆ ಟ್ರೈ ಮಾಡಿ. ಯಾಕಂತಂದರೆ ಆಲ್ಮೋಸ್ಟ್ ಒಂದು 30+ ಕ್ವಶನ್ಸು ನಿಮಗೆ ರಿಪೀಟೆಡ್ ಕ್ವಶನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಥೀಮ್ ಡೈರೆಕ್ಟ್ ನಾನು ಬೇಕಂದರೆ ಎಲ್ಲನೂ ಇದರಲ್ಲಿ ಈ ಒಂದು ಆಫ್ಟರ್ ದಟ್ ಎಕ್ಸಾಮ್ ಮುಗಿದ್ಮೇಲೆ ಈ ಒಂದು ವಿಡಿಯೋನು ಮಾಡಿದ್ದೆ. ಸೊ 90+ ಅಂದರೆ ನಾನು ಎಲ್ಲಕ್ಕೆಲ್ಲನೂ ಕ್ವಶನ್ಸ್ನ ಸಾಲ್ವ್ ಮಾಡಿಲ್ಲ, ಗೊತ್ತಿದ್ದರೆ ಮಾತ್ರ ಅಷ್ಟೇ ಸಾಲ್ವ್ ಮಾಡಿದ್ದೀನಿ. ಅದು ವಿತ್ ಸಾಲ್ವ್ ಯಾವ ಥರ ಮಾಡಿದ್ದೀನಿ ಅಂತಂದರೆ, ಒಂದು ಎಕ್ಸಾಮಲ್ಲಿ ಯಾವ ಥರ ಥಿಂಕ್ ಮಾಡಬೇಕು, ಸ್ಮಾರ್ಟ್ ಅಟೆಂಪ್ಟ್ ಏನು, ಆಮೇಲೆ ನಮ್ದು ಹೈಯೆಸ್ಟ್ ಅಕ್ಯುರೇಸಿ ಯಾವ ಥರ ಇರಬೇಕು, ಈ ಥರ. ಆಮೇಲೆ ಒಂದು ಕ್ವಶನ್ ಇದೆ ಅಂದರೆ ಅದನ್ನು ಯಾವ ಎಕ್ಸಾಮಿನರ್ ಮೈಂಡ್ಸೆಟ್ಟಲ್ಲಿ ಅರ್ಥ ಮಾಡ್ಕೊಳ್ಳೋದು, ಇದೆಲ್ಲದ್ರ ಬಗ್ಗೆಯೂ ಈ ಒಂದು ವಿಡಿಯೋ ಪ್ರತಿಯೊಂದು ಕ್ವಶನಲ್ಲಿನೂ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಈ ಒಂದು ವಿಡಿಯೋನ ನೋಡಿ, ಸೊ ದ್ಯಾಟ್ ಒಂದು ಡೆವಲಪ್ ಆಗುತ್ತೆ, ಒಂದು ಮೆಂಟಲಿಟಿ ಡೆವಲಪ್. ಏನಂದರೆ ಕೆಗೆ ನೆಕ್ಸ್ಟ್ ಎಕ್ಸಾಮು ಯಾವ ಥರ ಥಿಂಕ್ ಮಾಡಬೇಕು ಅಂತೇಳಿ. ನಾನು ಎಷ್ಟೋ ಎಲಿಮಿನೇಷನ್ ಟೆಕ್ನಿಕ್ಸ್ನು ಯೂಸ್ ಮಾಡಿದ್ದೀನಿ ಈ ಒಂದು ಕ್ವಶನ್ ಪೇಪರಲ್ಲಿ. ಯಾಕಂದರೆ ನಾನು ಇದೇ ಒಂದು ವಿಡಿಯೋದಲ್ಲಿ ಎಲ್ಲನೂ ಹೇಳೋಕ್ಕಾಗಲ್ಲ. ಒಂದು ಆಲ್ರೆಡಿ ಮಾಡಿಟ್ಟಿರುವಂಥ ಒಂದು ವಿಡಿಯೋ ಇದೆಯಲ್ಲ, ಸೊ ರೀಸೆಂಟ್ ಎಕ್ಸಾಮೇ ಇದು. ನಿಮ್ಮ ಮನೆ ಆಗಸ್ಟ್ 2ಕ್ಕೆ ಬರೀತಿರಲ್ಲ, ಅದೇ ಎಕ್ಸಾಮಲ್ಲಿನೇ ಇದು ಪೂರ್ತಿ ಸಾಲ್ವ್ ಮಾಡಿದೊಂದು ಪೇಪರು. ಸೊ ನೀವು ಇದನ್ನು ಒಂದು ಸಲ ಫುಲ್ ನೋಡಿಬಿಟ್ರೆ, ಸೊ ದಟ್ ನಿಮ್ಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಅಂದರೆ ಕೆ ಎದವರು ಯಾವ ಥರ ಒಂದು ಎಕ್ಸಾಮ್ನ ತೆಗಿತಾ ಇದ್ದಾರೆ, ಕಂಡಕ್ಟ್ ಮಾಡ್ತಿದ್ದಾರೆ, ಆಮೇಲೆ ನಾವು ಅದಕ್ಕೆ ಯಾವ ಥರ ರೆಡಿ ಇರಬೇಕು, ಆಮೇಲೆ ಎಕ್ಸಾಮಿನರ್ ಏನು ಥಿಂಕ್ ಮಾಡ್ತಿದ್ದಾನೆ, ಎಲ್ಲೆಲ್ಲಿ ಕ್ವಶನ್ಸ್ ಬರ್ತಾ ಇದೆ, ಇದೆಲ್ಲರ ಬಗ್ಗೆ ನಾನು ಒಂದು ಹೋಲಿಸ್ಟಿಕ್ ಆಗಿ ಈ ವಿಡಿಯೋದಲ್ಲಿ ಪ್ರತಿ ಕ್ವಶನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಮೇಲೆ ನಮ್ಮದು ಒಂದು ಪ್ರೆಸೆನ್ಸ್ ಆಫ್ ಮೈಂಡು ಯಾವ ಥರ ಇರಬೇಕು, ಅಲ್ಲಿ ನಾವು ಎಕ್ಸಾಮಲ್ಲಿ ಮೊಮೆಂಟಲ್ಲಿ ಏನು ಥಿಂಕ್ ಮಾಡಬೇಕು, ಇದರೆಲ್ಲರ ಬಗ್ಗೆನೂ ನಾನು ಈ ವಿಡಿಯೋದಲ್ಲಿ ಒಂದು ಡಿಸ್ಕಸ್ ಮಾಡಿದ್ದೀನಿ. ಅಂದರೆ ಯು ಪಿ ಎಸ್ ಸಿ ಪ್ಯಾಟರ್ನ್ ಫಾಲೋ ಮಾಡ್ತಿದ್ದಾನ, ಆಮೇಲೆ ಎಲ್ಲ ಪ್ರಶ್ನೆಗಳನ್ನು ಅಟೆಂಡ್ ಮಾಡೋಂಗಿಲ್ಲ. ಇದೊಂದು ವೆರಿ ವೆರಿ ಇಂಪಾರ್ಟೆಂಟ್. ಏನಂತಂದರೆ ಈಗ 100 ಕ್ವಶನ್ಸ್ ಇದ್ದಾವೆ ಅಂದರೆ 100 ಅಟೆಂಡ್ ಮಾಡೋಂಗಿಲ್ಲ. ನಿಮ್ಗೆ ಎಷ್ಟು ಬೇಕಲ್ಲ,
ಸೊ ಎಷ್ಟು ಗೊತ್ತಿರತ್ತಲ್ಲ ಅಷ್ಟು ಅಟ್ಲೀಸ್ಟ್ ನಿಮಗೆ ಆ ಒಂದು ಕ್ವಶನಿಂದ 10 to 20% ಆದರೂ ಅಟ್ಲೀಸ್ಟ್ ಗೊತ್ತಿರಬೇಕು. ನಿಮ್ಗೆ 0% ನಾಲೆಜ್ ಇದೆ ಅಂತ ಅಂದಾಗ ಯು ಆರ್ ನಾಟ್ ಸಪೋಸ್ ಟು ಅಟೆಂಡ್ ದಟ್ ಕ್ವಶನ್ಸ್, ಯಾಕಂದರೆ ಅದು ನೆಗೆಟಿವ್ ಹೋಗೇ ಹೋಗುತ್ತೆ. ಸೊ ನಿಮ್ಗೆ ಅಟ್ಲೀಸ್ಟ್ ಒಂದು 10, 20, 30% ನನಗೆ ಗೊತ್ತಿದೆ, ಇನ್ನು 70% ಗೊತ್ತಿಲ್ಲ, ಇಟ್ಸ್ ಓಕೆ. ಟ್ರೈ ಟು ಅಟೆಂಡ್ ಇಫ್ ಯು ಫೀಲ್ ಅಟೆಂಡ್ ಮಾಡಬೇಕು ಅನ್ಸಿತ್ತಂದರೆ ಎಸ್ ಗೋ ಫಾರ್ ಇಟ್. ಬಟ್ 0% ನಿಮಗೆ ನಾಲೆಜ್ ಇದೆ ಅಂತ ಅಂದರೆ ಯು ಆರ್ ನಾಟ್ ಸಪೋಸ್ ಟು ಅಟೆಂಡ್ ದೋಸ್ ಕ್ವಶನ್ಸ್. ಎಲಿಮಿನೇಷನ್ ಟೆಕ್ನಿಕ್ಸ್ನ ಒಂದು ಸ್ವಲ್ಪ UPSC ಪ್ಯಾಟರ್ನಲ್ಲಿ ಬರ್ತಾ ಇದೆ ಅಂದರೆ ಸೊ ನಾವು ಅಡಾಪ್ಟ್ ಮಾಡ್ಕೋಬೇಕು. ಆಮೇಲೆ ಪ್ರೆಸೆನ್ಸ್ ಆಫ್ ಮೈಂಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪೊಲೀಸ್ ಆಫೀಸರ್ಗೆ ಒಂದು ಪ್ರೆಸೆನ್ಸ್ ಆಫ್ ಮೈಂಡ್ ಯಾಕೆ ಬೇಕು ಅಂಥೇಳಿ, ಸೊ ದ್ಯಾಟ್ ಅವರು ಒಂದು ಈ ಎಕ್ಸಾಮಲ್ಲಿ ಅದನ್ನು ಅಡಾಪ್ಟ್ ಮಾಡ್ಕೊತಾ ಇದ್ದಾರೆ. ಸೊ ಇದ್ರ ಮೇಲೆ ಜಾಸ್ತಿ ಗಮನ ಇರಲಿ. ಇದನ್ನೆಲ್ಲ ನಾನು ಇದರಲ್ಲಿ ಹೇಳಿದ್ದೀನಿ. ಆಮೇಲೆ ಮೆಂಟಲ್ ಎಬಿಲಿಟಿಗೆ ಮೇನ್ ಇಂಪಾರ್ಟೆಂಟ್ ಅಂದರೆ ಆಲ್ಮೋಸ್ಟ್ ಒಂದು 15 ಕ್ವಶನ್ಸ್ ಕೇಳಿದ್ದಾನೆ ಅಂದರೆ ನಮ್ಮದು ಒಂದು ಟಾರ್ಗೆಟ್ ಎಷ್ಟು ಇರಬೇಕು ಅಂದರೆ 12 ಕ್ವಶನ್ಸ್ ಇರಬೇಕು. ಸೊ 15 ಔಟ್ ಆಫ್ 15 ಮಾಡ್ತೀರಾ? ಮಾಡ್ಬೋದು, ಇಲ್ಲ ಅನ್ನಲ್ಲ. ಬಟ್ ನಿಮ್ಮ ಹತ್ರ ಇರೋ ಟೈಮ್ ಎಷ್ಟು? ಇವಾಗ ಮೇನ್ ಪ್ರಾಬ್ಲಮ್ ಆಗಿದೆ ಇದೆ ಅಲ್ಲ, ರೀಸೆಂಟ್ಲಿ ಒಂದು ಪಿ ಸಿ ಎಕ್ಸಾಮ್ ನಡೀತಲ್ಲ, ಅದ್ರಲ್ಲಿ 90 ಮಿನಿಟ್ಸ್ ಯಾರಿಗೆ ಸಾಲಿತ್ತಪ್ಪ? ಯಾರಿಗೂ ಸಾಲಿಲ್ಲ, ಯಾರಿಗೂ ಕಂಪ್ಲೀಟೇ ಮಾಡೋಕ್ಕಾಗಿಲ್ಲ, ಯಾರಿಗೂ ಓದೋಕ್ಕಾಗಿಲ್ಲ. ಸೊ ದ್ಯಾಟ್ ಈ ಟೈಮಲ್ಲಿ ನಾನು 15 ಔಟ್ ಆಫ್ 15 ಎಲ್ಲ ಮಾಡಬೇಕು, ಮಾಡಿನೇ ಮುಂದೆ ಹೋಗ್ತೀನಿ ಅಂತ ಅಂದಾಗ ಸೊ ಎಲ್ಲ ಒಂದು ಕಡೆ ನಾವು ಮುಂದಿನ ಈಸಿ ವೆರಿ 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 ಈಸಿ ಕ್ವಶನ್ಸ್ ಗೊತ್ತಿರುತ್ತೆ, 1 ಸೆಕೆಂಡಲ್ಲಿ ಆನ್ಸರ್ ಬರ್ತಾ ಇರುತ್ತೆ, ಅಂಥವೆಲ್ಲ ಕ್ವಶನ್ ನಾನು ಓದೋಕ್ಕೂ ಆಗಲ್ಲ ಅಂತ ಅಟೆಂಡ್ ಮಾಡೋದು ದೂರ ಉಳಿತು. ಸೊ ಆ ಥರ ನಾವು ಯಾವತ್ತೂ ತಪ್ಪು ಮಾಡಬಾರ್ದು. ಆಮೇಲೆ ನಮ್ದು ಯಾವತ್ತೂ ಒಂದು ಸ್ಟ್ರಾಟಜಿ 3 ರೌಂಡ್ ಸ್ಟ್ರಾಟಜಿ ಇರಬೇಕು. ನಾನು ಬೇರೆ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಬೇಕಂದ್ರೆ ನೀವು ನನ್ನ ಚಾನಲ್ಗೆ ಹೋಗಿ ನನ್ನ ಪೇಜಲ್ಲಿ ನೋಡ್ಬೋದು. ಎಕ್ಸಾಮ್ ಟಿಪ್ಸ್ ಬಗ್ಗೆನೂ ಅದರಲ್ಲಿ ಹೇಳಿದ್ದೀನಿ. ಅಂದರೆ ಒಂದು 3 ರೌಂಡ್ ಸ್ಟ್ರಾಟಜಿ ಯಾವ ಥರ ಇರಬೇಕು, ನಮ್ಮ ಟೈಮ್ ಸೇವಿಂಗ್ ಏನಿರಬೇಕು, ಆಮೇಲೆ ಯಾವ ಥರ ಒಂದು ಕ್ವಶನ್ಸ್ನ ಚೂಸ್ ಮಾಡಬೇಕು, ಎಲಿಮಿನೇಷನ್ ಟೆಕ್ನಿಕ್ಸ್ನ ಯಾವ ಥರ ಯೂಸ್ ಮಾಡಬೇಕು, ಇದು ಎಲ್ಲದ್ರ ಬಗ್ಗೆನೂ ನಾನು ಇನ್ನೊಂದು 10 ಮಿನಿಟ್ಸ್ ಅಷ್ಟೇ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ದ್ಯಾಟ್ ನಿಮ್ಗೆ ಇಷ್ಟ ಇದ್ದರೆ ಅದನ್ನು ನೋಡ್ಬೋದು. ಆಮೇಲೆ ನಮ್ದು ಯಾವಾಗಲೂ ಒಂದು ಈಸಿ ಕ್ವಶನ್ ಮೇಲೆ ಟಾರ್ಗೆಟ್ ಇರಬೇಕು. ಮೆಂಟಲ್ ಎಬಿಲಿಟಿ ಸುಮ್ಮನೆ ನೀವು ಡೈರೆಕ್ಟ್ ಪೇಪರ್ಗೆ ಹೋಗಿ ಬರೀತೀನಿ ಅಂತ ನೀವು 10 ಕ್ವಶನ್ಸ್ ಹಾಕ್ತೀರಾ? ಯಾಕಂದರೆ ಎಲ್ಲದು ಆಲ್ಮೋಸ್ಟ್ 8th 9th 10th ಒಂದು ಪ್ಯಾಟರ್ನ್ ಮೇಲೆ ಬಂದಿರುತ್ತೆ ಅದು ಕ್ವಶನ್ ಪೇಪರು. ಸೊ ಈ 10 ಕ್ವಶನ್ಸು ನೀವು 10th ಸ್ಟ್ಯಾಂಡರ್ಡಲ್ಲಿ ಎಷ್ಟು ಮಾಡ್ತಿರ್ತಲ್ಲ ಅದೇ ರೇಂಜಲ್ಲೇ ಬರ್ತಾ ಇರುತ್ತೆ. ಆ 10 ಕ್ವಶನ್ಸ್ನ ನೀವು ಹಾಕ್ತೀರಾ. ಇನ್ನು ಒಂದು 2 to 3 ಕ್ವಶನ್ಸು ಸ್ವಲ್ಪ ಮೀಡಿಯಮ್ ಇರುತ್ತೆ, ಇನ್ನು 2 to 3 ಕ್ವಶನ್ಸು ಟಫರ್ ಲೆವೆಲ್ ಇರುತ್ತೆ. ಈ ಟಫ್ ಪೇಪರ್ಗೆ ಇಟ್ಸ್ ಓಕೆ ಬೇಡ, ಬಟ್ ಇವೆರಡು ಟಾರ್ಗೆಟ್ ನಮ್ಮದು ಇರಬೇಕು. ಸೊ ಇದನ್ನು ನೀನು ಕವರ್ ಮಾಡಿದ್ರೆ ಸೊ ನಿಮಗೆ ಒಂದು 12 ಕ್ವಶನ್ಸ್ ಬರುತ್ತೆ. ಸೊ ಇಲ್ಲಿ ನನ್ನ 100 ಔಟ್ ಆಫ್ 100 ಬೇಡ, ನನಗೆ 100ಅಲ್ಲಿ 70+ ಕ್ವಶನ್ಸು ಇದ್ರೆ ಸಾಕು. ಅದು ನೆಟ್ ಕರೆಕ್ಟ್ ಇದ್ದರೆ ಸಾಕು. ನನಗೆ ಇದು ಕಾಂಪಿಟೇಟಿವ್ ಎಕ್ಸಾಮು, ಇಲ್ಲಿ ನಾನು ಟಾಪ್ ಅವಶ್ಯಕತೆ ಇಲ್ಲ, ನಾನು ಲಿಸ್ಟಲ್ಲಿ ಬಂದರೆ ಸಾಕು. ಈ ಒಂದು ನಿಮ್ಮದು ಯಾವತ್ತೂ ತೇರಿ ಇರಬೇಕು. ಸೊ ನಿಮ್ದೊಂದು ನೋಟ್ಸ್ ಇತ್ತು ಅಂತಂದರೆ ಅದನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಅಷ್ಟೇ. ಪ್ರಾಕ್ಟೀಸ್ ಫಾರ್ ಮೆಂಟಲ್ ಎಬಿಲಿಟಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದುಬಿಟ್ಟು ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ KA ಎಕ್ಸಾಮ್ ಏನಂತಂದರೆ ಒಂದು ಕರೆಂಟ್ ಅಫೇರ್ಸ್. ಇಲ್ಲಿ ಆಲ್ಮೋಸ್ಟ್ ಒಂದು 15 ಕ್ವಶನ್ಸ್ ಕೇಳ್ತಾನೆ. ಡೈರೆಕ್ಟ್ ಕ್ವಶನ್ಸು ಬಂತು, ಇಲ್ಲ. ಸೊ ಈ ಟೈಮಲ್ಲಿ ನಮಗೆ ಒಂದು ಯಾವುದೋ ಒಂದು ಮ್ಯಾಗ್ಝಿನ್ ಓದ್ತಿದ್ದೀವಿ ಅಂತಂದರೆ ಅದರಲ್ಲಿ ಅವರು ಪ್ರತಿ ಒಂದೊಂದು PC ಇಂದ IAS ವರೆಗೂ ಆ ಒಂದು ಮ್ಯಾಗ್ಝಿನ್ ತೆಗೆದಿರ್ತಾರೆ. ಹೌದಾ? ಈಗ ನಾನು PC ಓದಬೇಕಂದ್ರೆ ನಾನು ಆ ಮ್ಯಾಗ್ಝಿನಲ್ಲಿ ಏನು ಓದಬೇಕು? PSIಗೆ ಓದಬೇಕಂದ್ರೆ ನಾನು ಅದೇ ಸೇಮ್ ಮ್ಯಾಗ್ಝಿನೇ ನಾನು PC ಗೆ ಓದಬೇಕು, PSIಗೆ ಓದಬೇಕು, KSಗೆ ಓದಬೇಕು, IASಗೆ ಓದಬೇಕು ಅಂತಂದರೆ ವಿ ಮಸ್ಟ್ ಡಿಸೈಡ್ ವಾಟ್ ಟು ರೀಡ್ ಫಾರ್ ದಿಸ್ ಎಕ್ಸಾಮ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಎಕ್ಸಾಮ್ ಅಂತೇಳಿ. ಇದು PC, CRDR ಇವೆಲ್ಲ PUC ಮೇಗಿಂದ ಎಕ್ಸಾಮ್ಸ್ ಅಲ್ಲ. ಸೊ PUC ಸ್ಟೂಡೆಂಟ್ದೊಂದು ಮೆಂಟಾಲಿಟಿನ ಮೇಲೆ ಒಂದು ಕ್ವಶನ್ ಪೇಪರ್ ತೆಗೆದಿರ್ತಾರಲ್ಲ. ಸೊ ನಮಗೆ ಆಲ್ಮೋಸ್ಟ್ ಏನಂತಂದರೆ ಈ ಒಂದು CRDR ಡೈರೆಕ್ಟ್ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ನೀವು ಅದೊಂದು ಸ್ಪರ್ಧಾ ವಿಜೇತ ಅಥವಾ ಸ್ಪರ್ಧಾ ಅರಿವುದಿ ಯಾವುದಾದ್ರೂ ಒಂದು ಕರೆಂಟ್ ಅಫೇರ್ಸ್ ಬುಕ್ ತೊಗೊಳ್ಳಿ. ಅದ್ರ ಮೇಲೆ ಒಂದು ಫಸ್ಟ್ ಪೇಜ್ ಇರುತ್ತಲ್ಲ, ಅದ್ರ ಮೇಲಿಂದ ಎಲ್ಲ ಕ್ವಶನ್ಸ್ನ ನೀವು ನೋಟ್ ಡೌನ್ ಮಾಡಿ ಒಂದು 3 to 4 ಸಲ ಫಸ್ಟ್ ಪೇಜ್ ಇರುತ್ತಲ್ಲ, ಫಸ್ಟ್ ಪೇಜ್ ಆಫ್ ದಟ್ ಒಂದು ಮ್ಯಾಗ್ಝಿನ್ ಇರುತ್ತಲ್ಲ, ಅದ್ರ ಮೇಲೆ ಏನೊಂದು ಇಂಪಾರ್ಟೆಂಟ್ ಮೆನ್ಷನ್ ಮಾಡಿರುತ್ತೆ ಅದನ್ನು ನೀವು ನೋಟ್ಸ್ ಮಾಡ್ಕೊಳ್ಳಿ. ಅದನ್ನು ರಿಪೀಟೆಡ್ ರಿವಿಷನ್ ಒಂದು 3 times ಮಾಡಿದ್ರೆ ಅಲ್ಲಿಂದನೇ ನಿಮಗೆ ಒಂದು 15 ಕ್ವಶನಲ್ಲಿ 7ರಿಂದ 8 ಕ್ವಶನ್ಸ್ ಬಂದೇ ಬರುತ್ತೆ. ಯಾಕಂದರೆ ಇದು ಏನಂದರೆ PC ಎಕ್ಸಾಮ್, PUC ಮೇಲೆ ಇರುವಂಥ ಎಕ್ಸಾಮ್. ಇಟ್ ಈಸ್ ನಾಟ್ ಫಾರ್ KS ಡಿಗ್ರಿ ಲೆವೆಲ್ ಅಲ್ಲ.
ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಹುಚ್ಚರ ಥರ ಎಲ್ಲ ಲೈನ್ ಟು ಲೈನ್ ಬಯಾಟ್ ಹಾಕೋದು ಕುಂದ್ರಕ್ಕಾಗಲ್ಲ. ಆಮೇಲೆ ಕರೆಂಟ್ ಅಫೇರ್ಸ್ ಈಸ್ ನಾಟ್ ದ ಓನ್ಲಿ ಥಿಂಗ್ ಫಾರ್ ದಿಸ್ ಎಕ್ಸಾಮ್. ಅಂದರೆ ಇದ್ರ ಜೊತೆ ಇದು ಬರೀ 15% ಅಷ್ಟೇ. ಕರೆಂಟ್ ಅಫೇರ್ಸು ನಿಮ್ಮ ಎಕ್ಸಾಮಲ್ಲಿ 15% ಅಷ್ಟೇ. ಬಟ್ ಇನ್ನು 85% ಬೇರೆನೇ ಇದೆ. ಅದ್ರ ಮೇಲೆ ನಿಮ್ಮದು ಜಾಸ್ತಿ ಫೋಕಸ್ ಇರಬೇಕು. ನಾಟ್ ಜಸ್ಟ್ ಒಂದೇ ಕರೆಂಟ್ ಅಫೇರ್ಸ್ ಇದೆ ಅಂದರೆ ಬರೀ ಒಂದೇ ಮ್ಯಾಗ್ಝಿನ್ ಹಿಡ್ಕೊಂಡು ತಿರುಗಾಡೋದಲ್ಲ, ಅಥವಾ ಬರೀ ಅದನ್ನೇ ಓದೋದು ಅಲ್ಲ. ಎಷ್ಟು ಓದಬೇಕು, ಏನು ಓದಬೇಕು ಅನ್ನೋದು. ನಂದೊಂದು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಆಲ್ಮೋಸ್ಟ್ ಒಂದು 13K ಅಂದರೆ 13,000 ಜನ ನೋಡಿದ್ದಾರೆ. ಸೊ ಇದರಲ್ಲಿ ನಾನು ಬೆಸ್ಟ್ ಅಂದರೆ ಒಂದು ಔಟ್ಕಮ್ ಕೊಟ್ಟಿದ್ದೀನಿ. ಏನಂತಂದರೆ ಯಾವ ಥರ ಒಂದು ಮ್ಯಾಗ್ಝಿನ್ ಓದಬೇಕು, ಮುಗಿಸ್ಬೇಕು, ಈವನ್ ಒಂದು ದಿನದಲ್ಲೂ ಯಾವ ಥರ ಓದಬಹುದು ಅನ್ನೋದನ್ನು ನಾನು ಒಂದು ಈ ವಿಡಿಯೋದಲ್ಲಿ ಮಾಡಿ ಹಾಕಿದ್ದೀನಿ. ಸೊ ದ್ಯಾಟ್ ಈ ಆಲ್ಮೋಸ್ಟ್ ಒಂದು 13K ಅಂದರೆ 13,000 ಜನ ನೋಡಿದ್ದಾರೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಅಥವಾ ನೋಡ್ಬೇಕು ಅನ್ನಿಸ್ತಿದ್ರೆ, ಸೊ ದ್ಯಾಟ್ ನೀವು ಈ ಒಂದು ವಿಡಿಯೋನ ನೋಡ್ಬೋದು. ನಾನು ಇಲ್ಲಿ ಮೇನ್ ಇಂಪಾರ್ಟೆಂಟ್ ಕೀಪ್ ಇಟ್ ಇನ್ ಮೈಂಡ್ ದ್ಯಾಟ್ ನಾನು ಪ್ರಮೋಷನ್ ಮಾಡ್ತಿಲ್ಲ, ನನ್ನ ವಿಡಿಯೋನ ಪ್ರಮೋಟ್ ಮಾಡ್ತಿಲ್ಲ. ಒಂದು ಇದರಿಂದ ಹೆಲ್ಪ್ ಆಗಬಹುದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಿಮಗೆ ಇಷ್ಟ ಇದ್ರೆ ನೋಡ್ಬೋದು, ಇಲ್ಲ ಅಂತಂದರೆ ಬೇಡ. ಬಟ್ ನಂದು ಒಂದು ರಿಕ್ವೆಸ್ಟ್ ಏನಂತಂದರೆ ಟೈಮ್ನ ಜಾಸ್ತಿ ಕೊಡಬೇಡಿ. ಯಾವುದೇ ಒಂದು ವಿತ್ ರಿಸ್ಪೆಕ್ಟ್ ಒಂದು ಸಬ್ಜೆಕ್ಟ್ ಆಗಿರ್ಬೋದು, ಒಂದು ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಏನು ಮೆಂಟಲ್ ಅಬಿಲಿಟಿ ಆಗಿರ್ಬೋದು, ಅದು ಪ್ರತಿಯೊಂದಕ್ಕೂ ಅದರದ್ದೇ ಅಂತ ಒಂದು ಟೈಮ್ ಇರುತ್ತೆ. ಅಷ್ಟೇ ಟೈಮ್ ಕೊಡಬೇಕು. ನೀವು ಒಂದಕ್ಕೆ 50%, ಒಂದಕ್ಕೆ 20%, ಒಂದಕ್ಕೆ 5% ಕೊಡೋಂಗಿಲ್ಲ. ಯಾಕಂದರೆ KA ಅವರು ಎಲ್ಲನೂ ಈಕ್ವಲ್ ಆಗಿ ಹಂಚ್ತಾ ಇದ್ದಾರೆ. ಪ್ರತಿ ಸಬ್ಜೆಕ್ಟ್ಗೂ ಇಷ್ಟಿಷ್ಟು ಕ್ವಶನ್ ಬರಲೇಬೇಕು ಅಂತ ಒಂದು ಕ್ವಶನ್ ಪೇಪರ್ನ ರೆಡಿ ಮಾಡ್ತಿದ್ದಾರೆ. ಸೊ ದ್ಯಾಟ್ ನೀವು ಕರೆಂಟ್ ಅಫೇರ್ಸ್ಗೆ 50% ಟೈಮ್ ಕೊಡ್ತೀನಿ ಅಂತಂದರೆ ತಪ್ಪದು. ನೆಕ್ಸ್ಟ್ ಅಂತಂದರೆ ಒಂದು ಗೋಲ್ಡನ್ ರೂಲ್ಸ್ ಅಂದರೆ ಯಾವ ಥರ ಇರಬೇಕು, ಏನಿರಬೇಕು ಅಂತಂದರೆ ರಿಸೋರ್ಸಸ್ ಇರಬೇಕು. ಅಂದರೆ ಒಂದು ಬುಕ್ಸ್ ಇರಬೇಕು. ಒಂದು ಬುಕ್ಕು ಒಂದು ಸಬ್ಜೆಕ್ಟ್ ಅಷ್ಟೇ. ಆಮೇಲೆ ಒಂದು ಮ್ಯಾಗ್ಝಿನು ಒಂದು ಕರೆಂಟ್ ಅಫೇರ್ಸ್ ಅಷ್ಟೇ. ಅಂದರೆ ಈ ಒಂದು ಸ್ಪರ್ಧಾ ವಿಜೇತರ ಓದಿ ಅಥವಾ ಸ್ಪರ್ಧಾ ಅರಿವರಿ ಓದಿ, ಅಥವಾ ಇನ್ನು ಬೇರೆ ಏನೋ ಓದ್ತೀನಿ ಅದನ್ನು ಓದಿ. ಆದರೆ ಅದು ಒಂದೇ ಸೋರ್ಸಸ್ನ ಓದ್ತಾ ಇರಬೇಕು. ಅದನ್ನು ಬಿಟ್ಟು ಇದನ್ನು ಓದಬೇಕು, ಇದನ್ನು ಓದ್ತೀನಿ ಅನ್ನೋದು ತಪ್ಪು. ಅದಕ್ಕೆ ಇದನ್ನು ರಿಪೀಟೆಡ್ ಎಷ್ಟು ರಿವಿಷನ್ ಆಗುತ್ತಲ್ಲ. ಇವು ಬರೀ ನಾಟ್ ವಿತ್ ರೆಸ್ಪೆಕ್ಟ್ ಟು ಕರೆಂಟ್ ಅಫೇರ್ಸ್. ನಿಮ್ಮದು ಒಂದು ಸಬ್ಜೆಕ್ಟ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಪಾಲಿಟಿಯಲ್ಲಿ ಇದು ಓದ್ತೀರಾ, ಇಲ್ಲ ಜಿಯೋಗ್ರಫಿಯಲ್ಲಿ ಇದು ಓದ್ತೀರಾ, ಹಿಸ್ಟ್ರಿಯಲ್ಲಿ ಇದು ಓದ್ತೀರಾ, ಎಕನಾಮಿಲಿ ಇದು, ಯಾವುದೇ ಒಂದು ಸಬ್ಜೆಕ್ಟ್ ಓದ್ತಿದ್ದೀರಾ ಅಂತಂದರೆ ಅದನ್ನು ರಿಪೀಟೆಡ್ ರಿವಿಷನ್ ಮಾಡಬೇಕು. ನಾನು ಸಬ್ಜೆಕ್ಟಲ್ಲಿ ಆಲ್ರೆಡಿ ಹೇಳಿದ್ದೀನಿ ಯಾವ ಥರ ಓದಬೇಕು ಅಂತೇಳಿ. ಸೊ ರಿವಿಷನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿಸ್. ಅಂದರೆ ಗೋಲ್ಡನ್ ರೂಲಲ್ಲಿ ರಿವಿಷನ್ ಇಂಪಾರ್ಟೆಂಟು, ಲಿಮಿಟೆಡ್ ರಿಸೋರ್ಸಸ್ ಇರಬೇಕು. ಆಮೇಲೆ ಎಲ್ಲ ಸಬ್ಜೆಕ್ಟ್ಗಳಿಗೆ ಒಂದು ಈಕ್ವಲ್ ಟೈಮ್ ಕೊಡಬೇಕು. ಒಂದು ಸಬ್ಜೆಕ್ಟ್ ಜಾಸ್ತಿ, ಒಂದು ಸಬ್ಜೆಕ್ಟ್ ಕಮ್ಮಿ ಕೊಡುವಂಗಿಲ್ಲ. ಆಮೇಲೆ ಇಲ್ಲಿ ಈ ಒಂದು ಎಕ್ಸಾಮ್, ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡಲ್ಲಿ ಬರೀ ಹಾರ್ಡ್ ವರ್ಕ್ ಅಷ್ಟೇ ಸಾಲಲ್ಲ, ಅದ್ರ ಜೊತೆ ಒಂದು ಸ್ಮಾರ್ಟ್ ವರ್ಕು ಇರಬೇಕು. ಗೋಲ್ಡನ್ ರೂಲ್ಸ್ ಅಂದರೆ ಸುಮ್ಮನೆ ನಾನು ಓದ್ತೀನಿ 10 ತಾಸು ಓದ್ತೀನಿ, 14 ತಾಸು ಓದ್ತೀನಿ, 16 ತಾಸುವರೆಗೂ ಓದ್ತೀನಿ ಅಂತಂದರೆ ನೀವು ಅದನ್ನು ಒಂದು ರೈಟ್ ಅಪ್ರೋಚ್, ರೈಟ್ ಪಾತ್ ನೀವು ಫಾಲೋ ಮಾಡಿಲ್ಲ ಅಂತಂದರೆ ನೀವು 20 ಗಂಟೆ ಓದಿದ್ರೂ ವೇಸ್ಟ್ ಅದು. ಸೊ ಒಂದು 6 to 8 ಅವರ್ಸ್ ನೀವು ಓದಿ, ಪರ್ ಡೇ ಓದಿ 8 ಅವರ್ಸ್ ಓದಿದ್ರು ಒಂದು ರೈಟ್ ಪಾತಲ್ಲಿ ನೀವಿದ್ದರೆ, ಸೊ ದ್ಯಾಟ್ ನಿಮಗೆ ಒಂದು ಸಕ್ಸಸ್ ಸಿಗೋ ಚಾನ್ಸಸ್ ಇರುತ್ತೆ. ಓಕೆ. ಸೊ ಆಲ್ವೇಸ್ ಕೀಪ್ ಇಟ್ ಇನ್ ಮೈಂಡ್, ಒಂದು ಸ್ಮಾರ್ಟ್ ವರ್ಕ್ನು ನಿಮ್ಮದು ಒಂದು ಗೋಲ್ಡನ್ ರೂಲ್ಸ್ ಜೊತೆ ಇರಬೇಕು. ಸೊ ಫೈನಲಿ ಒಂದು ಏನಂತ ನನ್ನ ಕಡೆದು ಒಂದು ಏನು ರಿಕ್ವೆಸ್ಟು ಅಂತಂದರೆ, ನಿಮಗೆ ಟೈಮ್ ಕಮ್ಮಿ ಇದೆ, ಬೇಗ ಸ್ಟಾರ್ಟ್ ಮಾಡಿ. ಯಾಕಂದರೆ ಎಕ್ಸಾಮ್ ಆಯಿತು, ಇವಾಗ ಎಕ್ಸಾಮ್ ಮುಗಿದಿದೆ, PC ಎಕ್ಸಾಮ್ ಮುಗಿದಿದೆ. ಅದ್ರ ಬಗ್ಗೆ ನಮ್ಮ ಕೈಯಲ್ಲಿ ಏನಿಲ್ಲಲ್ಲ. ಲೆಟ್ ವೇಟ್ ಫಾರ್ ದಟ್ ರಿಸಲ್ಟ್ ಬರಲಿ, ಅಲ್ಲಿವರೆಗೂ ವೇಟ್ ಮಾಡೋಣ. ಅಟ್ ದ ಸೇಮ್ ಟೈಮ್ ಇವಾಗ ನೆಕ್ಸ್ಟ್ ಇರುವಂಥ ಎಕ್ಸಾಮ್ ಮೇಲೆ ಜಾಸ್ತಿ ನಾವು ಫೋಕಸ್ ಮಾಡೋಣ. ಯಾಕಂದರೆ ಇಲ್ಲಿ ಇದೊಂದು ಗೋಲ್ಡನ್ ಚಾನ್ಸ್ ಇದ್ದಂಗೆ. ಯಾಕೆ ಅಂದರೆ ಒಂದು PC ಎಕ್ಸಾಮ್ ಈಗ ಆಲ್ರೆಡಿ ಮುಗೀತಲ್ಲ, ಈ ಎಕ್ಸಾಮಲ್ಲಿ ಜಾಸ್ತಿ ಮಾರ್ಕ್ಸ್ ಬಂದಿರುತ್ತಲ್ಲ, ಅವರು ಇಲ್ಲಿ ಜಾಸ್ತಿ ಕಾಂಪಿಟೇಷನ್ ಮಾಡಲ್ಲ. ಯಾಕಂದರೆ ನಾನು ಸೇಫ್ ಝೋನಲ್ಲಿ ಇದ್ದೀನಿ, ನನಗೆ ಬೇಡ ಅಂಥೇಳಿ. ಸೊ ಎಷ್ಟೋ ಜನ ಕ್ವಿಟ್ ಆಗ್ತಾರೆ, ಅಥವಾ ಎಷ್ಟೋ ಜನ ಓದೋಕ್ಕಾಗಲ್ಲ. ಒಂದನೇದು. ಎರಡನೇದು, ಎಷ್ಟೋ ಜನರದ್ದು ಪೇಪರ್ ಸರಿಯಾಗಿರಲ್ಲ. ಏನೋ ಒಂದು ಬಬಲ್ ಮಿಸ್ ಆಗಿರುತ್ತೆ, ಅಥವಾ ಒಂದು ಈಸಿ ಕ್ವಶನ್ಸ್ ಅಟೆಂಡ್ ಮಾಡಿರಲ್ಲ, ಅಥವಾ ಏನೋ ಅಂದ್ಕೊಂಡಿರ್ತಾರೆ ಓದೋಕ್ಕಾಗಲ್ಲ, ಅಥವಾ ಎಲ್ಲರೂ ಇಷ್ಟು ದಿನ ರಜೆ ತೊಗೊಂಬಂದಿದ್ದೆ ಮತ್ತು ವಾಪಸ್ ನಾನು ಡ್ಯೂಟಿ ಜಾಯಿನ್ ಆಗಬೇಕು. ಇದು ಏನೇನು ಪ್ರತಿಯೊಬ್ಬರದ್ದು ಒಂದು ಕಾರಣ ಇರುತ್ತೆ. ಎಲ್ಲ ಡಿಪ್ರೆಷನಲ್ಲಿ ಹೋಗಿರ್ತಾರೆ. ಇಂಥ ಟೈಮ್ನಲ್ಲಿ ಯಾರೊಬ್ಬರು ಎದ್ದು ನಿಂತ್ಕೊಂಡು ಮತ್ತೆ ರೀಸ್ಟ್ಯಾಂಡ್ ಆಗಿ ವಾಪಸ್ಸು ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಸೊ ದ್ಯಾಟ್ ಅವರು ಒಂದು ಗೆಲ್ಲೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಒಂದು ಒಳ್ಳೆಯ ಒಂದು ಅಪಾರ್ಚುನಿಟಿನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ನಿಮ್ದೊಂದು ಯಾರು ನಿಜವಾಗ್ಲೂ ಒಂದು ಸೀರಿಯಸ್ ಆಸ್ಪಿರೆಂಟ್ ಇರ್ತಾರಲ್ಲ, ಅವರು ದೇ ಡ್ಯೂ ನಾಟ್ ವೇಟ್ ಫಾರ್ ದಟ್ ರಿಸಲ್ಟ್ ಬಗ್ಗೆ ಅವ್ರು ವೇಟ್ ಮಾಡೋಲ್ಲ. ನೆಕ್ಸ್ಟ್ ಒಂದು ಎಕ್ಸಾಮ್ ಇದೆಲ್ಲ, ಅದ್ರ ಬಗ್ಗೆ ಅಷ್ಟೇ ಕನ್ಸರ್ನ್ ಇರುತ್ತೆ, ಕಾನ್ಸಂಟ್ರೇಟ್ ಇರುತ್ತೆ. ಸೊ ನಾನು ಒಂದು ಏನು ಹೇಳ್ತೀನಿ ಅಂತಂದರೆ, ಆ್ಯಸ್ ಎ ಫ್ರೆಂಡ್ ಆಗಿ ಏನಂದರೆ, ಓಡ್ತಾ ಇರಬೇಕು. ಎಲ್ಲಿವರೆಗೂ ಅಂತಂದರೆ ನಮಗೇನು ಒಂದು ಬೇಕಾಗಿರುತ್ತಲ್ಲ ಅದು ಸಿಗುವವರೆಗೂ ನಾವು ಓಡ್ತಾ ಇರಬೇಕು.
ಸೊ ಡು ನಾಟ್ ಸ್ಟಾಪ್. ಆಮೇಲೆ ಪ್ಲೀಸ್ ಕಮ್ ಬ್ಯಾಕ್ ವಾಪಸ್ ಬನ್ನಿ, ಓದಿ ಸ್ಟಾರ್ಟ್ ಮಾಡಿ. ಆಮೇಲೆ ನಿಮ್ಗೆ ಏನೋ ಒಂದು ಬೇಕಾದ್ರೂ ನನಗೆ ಒಂದು ಕಮೆಂಟ್ ಬಾಕ್ಸಲ್ಲಿನೂ ನೀವು ಹೇಳ್ಬೋದು, ಅಥವಾ ಈ ಥರ ನಮಗೆ ಮಾಡಿಕೊಡಿ, ಈ ಥರ ನಮಗೆ ಹೇಳಿ, ಈ ಥರ ನಮ್ಗೆ ಅರ್ಥ ಆಗ್ತಿಲ್ಲ, ಏನೋ ನಿಮ್ದೊಂದು ವಿತ್ ರೆಸ್ಪೆಕ್ಟ್ ಟು ಎಕ್ಸಾಮ್ ಇದೆ ಅಂತಂದರೆ, ಸೊ ದಟ್ ನಾನು ನಿಮಗೆ ಹೆಲ್ಪ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಬಟ್ ಈ ಒಂದು ಒಳ್ಳೆ ಟೈಮ್ ಇದೆಯಲ್ಲ, ಆ ಟೈಮ್ನ ಮಿಸ್ ಮಾಡ್ಕೋಬೇಡಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಮೇಲೆ ನಿಮಗೆ ಏನೋ ಒಂದು ಡೌಟ್ಸ್ ಇದ್ದರೆ, ಒಂದು ಪ್ರಾಬ್ಲಮ್ ಇದ್ದರೆ, ಅಥವಾ ನೆಕ್ಸ್ಟ್ ಈ ಥರ ವಿಡಿಯೋ ಮಾಡಿ ಅಂತ ನಿಮ್ಗೆ ಏನಾದರೂ ಹೇಳಬೇಕು ಅನಿಸಿದರೆ, ಸೊ ದಟ್ ನೀವು ಯಾವಾಗಲೂ ಹೇಳ್ಬೋದು ಕಮೆಂಟಲ್ಲಿ. ಈ ವಿಡಿಯೋ ಲೈಕ್ ಆಗಿದ್ರೆ ನಿಮಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅಥವಾ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.